ನಾನು ವಕೀಲ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಕುಟುಂಬದ ಶ್ರೇಯೋಭಿಲಾಷಿ ಅಂದ್ರೆ ತಪ್ಪೇನೂ ಇಲ್ಲ. ಆ ವಿಚಾರ ನಿನಗೂ ಗೊತ್ತಿದೆ. ಇಂಥ ದುಃಖ ಸಮಯದಲ್ಲಿ ಹಣಕಾಸಿನ ವಿಚಾರ ಮಾತಾಡೋದು ತುಂಬಾ ಕಷ್ಟನೇ, ಆದ್ರೂ ಬೇರೆ ಮಾರ್ಗನೇ ಇಲ್ಲಮ್ಮ. ನಿನ್ನನ್ನ ತೊಟ್ಲಿಗೆ ಹಾಕೋದ್ರಿಂದ ಹಿಡಿದು ವಿಮಾನದ ಮೆಟ್ಲು ಹತ್ಸೋವರೆಗೂ ನಿನ್ನ ಭವಿಷ್ಯದ ಬಗ್ಗೆ ನಾನು ನಿಮ್ಮ ತಂದೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅವರ ಆದೇಶದ ಪ್ರಕಾರ ಈ ವಿಲ್ ಓದೋದಕ್ಕಿಂತ ಮುಂಚೆ ಈ ಪತ್ರ ಓದಬೇಕಂತೆ. ಓದ್ಲಮ್ಮ? ಇತ್ತೀಚೆಗೆ ಆದ ಕೆಲವು ಘಟನೆಗಳ ದೆಸೆಯಿಂದ ನನ್ನ ಮಗಳಾದ ಲಕ್ಷ್ಮಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅವಳಿಗೆ ಗಂಡಸರ ನೆರಳು ಕಂಡರೆ ಆಗದಷ್ಟು ದ್ವೇಷ ಉಂಟಾಗಿದೆ. ಆದರೆ ನನಗೆ ವಂಶೋದ್ಧಾರಕ ಇಲ್ಲದಿರುವುದರಿಂದ ಅವಳೇ ನನ್ನ ಸರ್ವಸ್ವ. ಅವಳು ಮದುವೆ ಮಾಡಿಕೊಂಡು ನನ್ನ ವಂಶವನ್ನು ಮುಂದುವರಿಸಬೇಕು, ಅವಳು ಸುಖವಾಗಿ ಬಾಳಬೇಕೆನ್ನುವ ನನ್ನ ಕನಸಿಗೆ ಆಘಾತ ಅಡ್ಡವಾಗಿದೆ. ಮದುವೆ ವಿಷಯದಲ್ಲಿ ಅವಳ ಮನಸ್ಸನ್ನು ಪರಿವರ್ತಿಸಲು ಕಳೆದ 1-2 ತಿಂಗಳಲ್ಲಿ ನಾನು ವಿಶ್ವ ಪ್ರಯತ್ನ ಮಾಡಿದೆ, ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಈ ಕೆಳಗಿನ ಷರತ್ತುಗಳನ್ನು ಹಾಕಿರುತ್ತೇನೆ.